ಗುಡ್ ಮಾರ್ನಿಂಗ್ ಚಿನಿ. ಗುಡ್ ಮಾರ್ನಿಂಗ್ ಮಮ್ಮ. ಜೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ. ಬೆಳಗ್ಗೆ ಎದ್ದು ಫ್ರೆಂಡ್ಸ್ ಕಾಫಿ ಕುಡಿಲಿಲ್ಲ ಅಂತಂದರೆ ಮೈಂಡ್ ಓಡೋದೇ ಇಲ್ಲ, ಬೇರೆ ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಸೊ ಕಾಫಿ ಕುಡಿದ್ರೆ ಸಾಕು, ಪಟ ಪಟ ಕೆಲಸ ಆಗಿರುತ್ತೆ. ಸೊ ಫೈನಲಿ ಕಾಫಿ ರೆಡಿ ಇದೆ. ಸೊ ಕುಡಿತಿದ್ದಂಗೆ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಬೀನ್ಸ್ ತೊಗೊಬಂದಿದ್ರು. ಸೊ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳೆದು ನೀಟಾಗಿ ವಿಷಲ್ ಹಾಕ್ಸೋಣ ಅಂತ ಒಂದು ವಿಷಲ್ ಹಾಕ್ಸಿದ್ರೆ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿ ಬೆಂದಿರುತ್ತೆ ಅಂತ ಒಂದು ವಿಷಲ್ ಹಾಕಿಸ್ಕೊತೀನಿ. ಕೆಲವರು ಓಪನ್ನಾಗಿ ಬೇಯಿಸ್ಕೊತಾರೆ, ನಾನು ಓಪನ್ನಾಗಿ ಬೇಯಿಸ್ಕೊಳ್ಳಲ್ಲ, ಬೇಗ ಆಗುತ್ತಲ್ವ ಒಂದು ಸ್ವಲ್ಪ ಅಥವಾ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಸೊ ವಿಷಲ್ ಬರೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆ ಬಂದರು. ಪೂಜೆ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸಾಸಿವೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಚೆನ್ನಾಗಿ ಬೇಯಲಿ ಅಂತ ಉಪ್ಪು ಹಾಕ್ಕೊತೀನಿ ಫ್ರೆಂಡ್ಸ್. ನಾನು ಅಂದರೆ ಫ್ಲೇಮು ಜಾಸ್ತಿ ಕೊಟ್ಟರೆ ಬೇಗ ಬೇಯುತ್ತೆ, ಆದರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ಸೀದೋಗಿರುತ್ತೆ. ಸೊ ಹಾಗಾಗಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಟೈಮ್ ಬೇರೆ ಆಗಿತ್ತು, ವಿಷಲ್ ಹೋಗ್ತಾ ಇರಲಿಲ್ಲ, ನಾನು ಎತ್ತಿ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಹೋಯ್ತು. ಈಗ ಹೆಂಗೆ ಹೋಗಿಸ್ಬಿಟ್ಟೆ. ಓಪನ್ ಮಾಡ್ತಾಯಿದ್ದೀನಿ, ಲಿಡ್ ಓಪನ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಬೆಂದಿಲ್ವಾ? ಸೊ ಬೆಂದಿರೋ ಅಂಥ ಈರುಳ್ಳಿ ಮೆಣಸಿನ್ಕಾಯಿ ಒಳಗಡೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫೈನಲ್ಲಾಗಿ ಪಲ್ಯ ಹೀಗಿದೆ ನೋಡಿ. ಹಾಗೆ ಹಸಿಟ್ಟು ಕಲಸಿರೋ ಅಂಥದ್ದನ್ನು ಉಂಡೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಬೇಗ ಹೊತ್ತು ಬೇಯಿಸ್ಬೋದಲ್ವಾ? ಪ್ಯಾನ್ ರೆಡಿಯಾಗಿದೆ, ತೊಳೆದಿಟ್ಟಿದ್ದೀನಿ. ಹೇಗಿದೆ ಟೇಸ್ಟ್ ಮಾಡಿ ನೋಡಿ, ಹೇಳಿ. ಚೆನ್ನಾಗಿದೆ. ಇಷ್ಟ ಆಯ್ತಾ ಪಲ್ಯ? ಸೊ ನಮ್ಮ ಮನೆಯವ್ರಿಗೆ ಲೇಟ್ ಆಗಿಬಿಟ್ಟಿತ್ತು ಆಫೀಸಿಗೆ. ನಮ್ಮ ಮನೆಯವ್ನು ಬಿಡ್ತಾ ಇಲ್ಲ, ಬಿಸ್ಕೆಟ್ ಕೊಡಿಸು ಚಾಕ್ಲೇಟ್ ಕೊಡಿಸು ಅಂತ ಅವ್ರು ಹೊರಟಿದ್ದಾರೆ. ಹಂಗೆ ಬೇಜಾರು ಮಾಡ್ಕೊಂಡು ಒಳಗಡೆ ಬಂದ. ಇವತ್ತು ಬಿಸಿಲು ಚೆನ್ನಾಗಿತ್ತಲ್ವ, ರಾಗಿ ಹಿಟ್ಟು ಖಾಲಿಯಾಗಿತ್ತು. ಸೊ ಮೇಲಕ್ಕೆ ಒಣ ಕಣ ಅಂತ ಹೋಗ್ತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿಲು. ಮತ್ತು ಮೇಲಕ್ಕೆ ಒತ್ತುತ್ತಾ ಇದ್ದಾರೆ ಒಣ ಕಣ ಅಂತ. ನೋಡಿ ನಮ್ಮ ಮನೆಯವನು ಒಂದು ಕಡೆ ಕೂರೋದೇ ಇಲ್ಲ ಫ್ರೆಂಡ್ಸ್. ನೋಡಿ ಹೆಂಗೆ ನೆಗ್ದಾಡ್ತಾನೆ. ಮತ್ತು ಅವರೆಕಾಯಿ ತೊಗೊಬಂದಿದ್ರು, ಅವರೆಕಾಯಿ ಸುಲಿಯೋಣ ಅಂತ ಕೂತ್ಕೊಂಡೆ, ಬಿಡ್ತಾನೇ ಇಲ್ಲ ಫ್ರೆಂಡ್ಸ್. ಅವನು ಸುಲಿಯೋಕ್ಕೆ ಬಿಡಲ್ಲ, ಆಟ ಆಡ್ತಾನೆ, ಮೇಲಿಂದ ನೆಗಿತಾನೆ, ಕುಣಿತಾನೆ. ಆ ಟಿ ವಿ ರಿಮೋಟ್ಗಳಂತೂ ಎಷ್ಟಾಗಿದೆಯೋ ಗೊತ್ತಿಲ್ಲ ಫ್ರೆಂಡ್ಸ್. ಈಗ ಆವಾಗಲೇ ಹೊಸ ತಂದಿರೋದು ಎಲ್ಲ ಮುರಿದು ಇಟ್ಟಿದ್ದಾನೆ. ಅದು ಯಾಕೆ ಹಂಗೆ ಆಡ್ತಾನೆ ಅನ್ನೋದೇ ಗೊತ್ತಿಲ್ಲ. ಎಲ್ಲ ಮಕ್ಕಳು ಹಿಂಗೋ, ಇವನೇ ಹಿಂಗೋ ಅದು ಗೊತ್ತಿಲ್ಲ. ನೋಡಿ ಸುಮ್ಮನೆ ಕೂರೋದೇ ಇಲ್ಲ. ನೋಡಿ ಸೈಕಲ್ ತಗೊಂಡು ನೋಡಿ ಅಲ್ಲಿ ಹೆಂಗೆ ಎಸ್ತಾಡ್ತಾನೆ. ಆ ರಿಮೋಟ್ಗಳು ಇರೋದೇ ಇಲ್ಲ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.